ಫಸ್ಟ್ ಹೇಳಿದವರು ನಮಗೆ ವರ್ಕ್ ಇದರ ಹೆಸರು ಹೇಳೋದಿಲ್ಲ, ಕಂಪನಿದ ಹೆಸರು ಅಂತ ಹೇಳಿದಿಲ್ಲ, ಜಾಬ್ ಇದೆ ಅಂತ ಹೇಳಿ ಕರೆಸಿ ಆದಮೇಲೆ ನಮ್ಮನ್ನು ಫುಲ್ ಟ್ರೈನಿಂಗ್ ಎಲ್ಲ ಕೊಟ್ಟು ಬ್ರೈನ್ ವಾಶ್ ಮಾಡಿಸ್ತಾರೆ. ಪೇರೆಂಟ್ಸ್ ಹತ್ರ ಮಾತಾಡಲಿಕ್ಕೆ ಕೊಡೋದಿಲ್ಲ, ಫೋನ್ ಕೊಡೋದಿಲ್ಲ ನಮಗೆ ರೂಮ್ ಫೆಸಿಲಿಟೀಸ್ ಉಂಟು. ಸ್ಟಾರ್ಟಿಂಗ್ ಫೀಸ್ 1500 ತೆಗಿತಾರೆ, ಬಟ್ ರೀಸೆಂಟಾಗಿ 2000 ಜಾಸ್ತಿ ಮಾಡಿದ್ದಾರೆ. ಈಗಂತೆ ಫುಲ್ಲು ಇದು ಅಂದರೆ ಸ್ಟ್ರಿಕ್ಟ್ ಹಿಡಿದಿದ್ದಾರೆ. ಈಗ ಮುಂಚೆ ಆದರೆ ನಮ್ಮನ್ನು ಬಿಡ್ತಿದ್ರು, ಸ್ವಲ್ಪ ಹಿಂದೆ ಅವ್ರಿಗೆ ಆಗಲಿ, ಈಗ ಬಿಡೋದಿಲ್ಲ. ಮತ್ತು ಅವರು ಯಾವುದೇ ರೀತಿ ಅಂದರೆ ಹೊರಗೆ ಹೋಗ್ಲಿಕ್ಕಿಲ್ಲ, ಯಾರ ಜೊತೆ ಮಾತಾಡಲಿಕ್ಕಿಲ್ಲ, ಬಿಕಾಸ್ ನಮ್ಮ ಮೈಂಡ್ ಡೈವರ್ಟ್ ಆಗ್ತದೆ ಅಂತ ಹೇಳಿ ಬಿಡೋದಿಲ್ಲ. ಕ್ಲಾಸ್ ಕೊಡುವಂಥದ್ದು, ಟ್ರೈನಿಂಗ್ ಕೊಡುವಂಥದ್ದು, ಟ್ರೈನಿಂಗ್ ಕೊಟ್ಟು ಅವರನ್ನು ಫುಲ್ಲು ಅಂದರೆ ಬ್ರೈನ್ ವಾಶ್ ಮಾಡುವಂಥದ್ದು, ಅವರಿಗೆ ಹಣದ ಆಸೆ ತೋರಿಸುವಂಥದ್ದು. ಬಿಕಾಸ್ ಈಗ ನಮಗೆ ಹಣ ಮಾಡಬೇಕು, ನಮ್ಮ ಸೆಲ್ಫ್ ಪ್ರೂವ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರ್ತದೆ. ಆ ಕಾರಣ ಅವರು ಅದನ್ನು ವೀಕ್ನೆಸ್ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು. ಆಮೇಲೆ ಹಣ ಸಿಗ್ತದೆ, 30,000 ಸಿಗ್ತದೆ ನಮಗೆ ಸಿಗೋದು. ಕೆಲವರಿಗೆ 15,000, 30,000, ನನಗೆ 30,000 ಅಂತೇಳಿ ಕಳಿಸಿದ್ದು, ನನ್ನ ಫ್ರೆಂಡ್ ಕಳಿಸಿದ್ದು ನನಗೆ. ಆಮೇಲೆ ಟ್ರೈನಿಂಗ್ ಎಲ್ಲ ಕೊಟ್ಟಾದಮೇಲೆ ಪ್ರಾಡಕ್ಟ್ ಪರ್ಚೇಸ್ ಮಾಡುವಂಥ 50,000 ಅಂದರೆ 50,000 ಈಗ ಕೇಳ್ತಾರಲ್ಲ ಸರ್, 50,000 ಅದು ಥರ್ಡ್ ಡೇ ಕೇಳ್ತಾರೆ ನಮಗೆ ಟ್ರೈನಿಂಗ್. ಇದು ಥರ್ಡ್ ಡೇ ಕೇಳಿದಾಗ 50,000 ಹೇಗೆ ನಾವು ಅರೇಂಜ್ ಮಾಡಬೇಕಂತ ಸಹ ಅವರೇ ಹೇಳ್ತಾರೆ ನಮಗೆ. ಅಂದರೆ ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಉಂಟು ಅಂತೇಳಿ ಪೇರೆಂಟ್ಸ್ ಹತ್ರ ಹೇಳಿ ತಗೋ ಅಂತ ಹೇಳ್ತಾರೆ. ಗೋಲ್ಡ್ ಇಟ್ಟು ತಗೋ ಅಂತ ಸಹ ಹೇಳಿ ಅವರೇ ಸಜೆಷನ್ ಕೊಡ್ತಾರೆ. ಆಫ್ಟರ್ವರ್ಸ್ ನನಗೆ ಅಂದರೆ ಗೋಲ್ಡ್ ಲೋನ್ ಮಾಡಿ ಸಹ ತಗೊಳ್ಳಿ ಅಂತ ಅವರೇ ಹೇಳ್ತಾರೆ ನಮಗೆ. ಅದಾದಮೇಲೆ ನಾವು ಪೇ ಮಾಡಿ ಆದಮೇಲೆ ನಮಗೆ ಪ್ರೆಷರ್ ಹಾಕುವಂಥದ್ದು ಉಂಟು. ಅಂದರೆ ಸ್ಟೂಡೆಂಟ್ಸನ್ನು ಸೇರಿಸಿ ಕಾಂಟ್ಯಾಕ್ಟ್ ಮಾಡಿ ಇನ್ವೈಟ್ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿ, ಟ್ರೈನಿಂಗಿಗೆ ಬರಲಿಕ್ಕೆ ಹೇಳಿ ಅಂತೇಳಿ ಫೋರ್ಸ್ ಮಾಡೋದು ಸಹ ಉಂಟು. ಕ್ಲಾಸಸ್ ಅಂದರೆ ನಮಗೆ ನೋಟ್ಸ್ ಬರಲಿಕ್ಕೆ ಸಹ ಉಂಟು. ದೆನ್ ಅವರದ್ದು ಇವರು ದೇಸಾಯಿ ಅಂತೇಳಿ, ಧೀರಜ್ ದೇಸಾಯಿ, ಫೌಂಡರ್ ಆಫ್ ಬಿಗ್ ಬಿಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಮತ್ತು ಅವರದ್ದು ಇನ್ನೊಂದು ಹೆಸರು ವೆಕ್ಸಾನ್ ವೆಬ್ಸೈಟ್ ಉಂಟು. ಅದರಲ್ಲಿ ಈಗ ಸ್ಟೇಟ್ ಬ್ಯಾಂಕಲ್ಲಿ ಸಿಗೋ 100 ಪ್ರಾಡಕ್ಟ್ ಎಲ್ಲ ಅವರದಲ್ಲಿ 500 ಅಂದರೆ 4,000, 3,000 ಆಗಿ ಪ್ರಾಡಕ್ಟ್ಸ್. ಯಾವುದು ಸಹ ವರ್ತಿಲ್ಲ ಸರ್, ಪ್ರಾಡಕ್ಟ್ ಯಾವುದು ವರ್ತಿಲ್ಲ. ಫುಲ್ಲು ಫೇಕ್ ಪ್ರಾಡಕ್ಟ್. 2 ಸತಿ ಅಲ್ಲ, 1 ಸತಿ ಯೂಸ್ ಮಾಡಿದ್ರೆ ಹರಿದೋಗ್ತದೆ ಅಂಥದ್ದು. ಮತ್ತು ಸ್ಕಿನ್ ಸಹ ಡ್ಯಾಮೇಜ್ ಆಗುವಂಥದ್ದು ಕಾಸ್ಮೆಟಿಕ್ಸಿಂದ. ಮತ್ತು ಎಲ್ಲ ಸ್ಟೂಡೆಂಟ್ಸನ್ನು ನಾವು ಬರಬೇಕು ಅಂತ ಆಲ್ಮೋಸ್ಟ್ ನನ್ನ ಜೊತೆ ಇದ್ದಾಗ ಇವರು ಎಲೋಷಿಯಸ್ ಮತ್ತು ಕೆನರಾ ಕಾಲೇಜ್ ಸ್ಟೂಡೆಂಟ್ಸ್, ಉಜಿರೆಯಿಂದ ಸ್ಟೂಡೆಂಟ್ಸ್ ತುಂಬ ಮಂದಿ ಇದ್ದರು. ಅವರು ನನಗೆ ವರ್ಕ್ ಬೇಕಾಗಿತ್ತು. ನನ್ನ ಪೇರೆಂಟ್ಸಿಗೆ ನನಗೆ ಸಪೋರ್ಟ್ ಮಾಡುವಂಥ ಒಂದು ಮೈಂಡ್ ಸೆಟ್ ಇತ್ತು. ನನ್ನ ಫ್ರೆಂಡ್ಸ್ ಕರೆದಾಗ 30,000 ಅಂತ ಹೇಳಿದಾಗ ಯಾರಿಗೆ ಸಹ ಅದು ಆಗುವಂಥದ್ದೇ, ಹೋಗಬೇಕು 30,000 ಸಿಗ್ತದೆ, ಅದು ಸಹ ಫೋನಲ್ಲಿ ವರ್ಕ್, ಆನ್ಲೈನ್ ವರ್ಕ್ ಅಂತ ಹೇಳಿದಾಗ ಯಾರಿಗೆ ಸಹ ಆಗ್ತದೆ. ಸೊ ನಾನು ಒಂದು ಕಾರಣಕ್ಕೆ ಹೋದದ್ದು. ಅಲ್ಲಿ ಹೋದಾಗ ನನಗೆ ಕ್ಲಾಸಲ್ಲೆಲ್ಲ ಕರೆಕ್ಟ್ ಇತ್ತು ಸಹ, ಎಂಥ ಸಹ ಪ್ರಾಬ್ಲಮ್ ಇರಲಿಲ್ಲ. ನಾರ್ಮಲ್ ಥರ್ಡ್ ಡೇ ಬಂದಾಗ ಗೊತ್ತಾಗಿದ್ದು ಒಬ್ಬರನ್ನು ಜಾಯಿನ್ ಮಾಡಿಸೋ ಫಸ್ಟಿಗೆ ಈಸಿ ಅನ್ನಿಸ್ತು. ದೆನ್ ಹೋಗ್ತಾ ಗೊತ್ತಾಯಿತು ನಾನು ಗುಂಡಿಗೆ ಬೀಳೋದಲ್ಲ, ಇನ್ನೊಬ್ಬರು ಸಹ ಗುಂಡಿಗೆ ಹಾಕಬೇಕು ನಾನು. ನನ್ನ ದೇಶದಿಂದ ಅವರ ಲೈಫ್ ಹಾಳಾಗ್ತದೆ. ಅವರ ಪೇರೆಂಟ್ಸ್ ಇದ್ದು ಅವರು ಎಷ್ಟು ಭಂಗದಲ್ಲಿರ್ತಾರೆ ಗೊತ್ತಿಲ್ಲ. ಅವರು ಹಣ ತರಬೇಕು, ಅವರು ಹಣ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಆದಮೇಲೆ ನನಗೆ ಹೊರಗೆ ಬಂದಮೇಲೆ ತುಂಬ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಇದರ ಬಗ್ಗೆ ನಾನು ತುಂಬ ಹೇಳಿದ್ದೇನೆ ಸಹ. ಅದಾದಮೇಲೆ ಹಣ ಕೊಟ್ಟಾದಮೇಲೆ ಸಹ ನಾನು ಮಾತಾಡಿದ್ದೇನೆ. ನನಗೆ ರೀಫಂಡ್ ಬೇಕು ಅಂತ ನಾನು ಸ್ಪಾಟಲ್ಲೇ ಕೇಳಿದ್ದೇನೆ. ಬಟ್ ಅವ್ರು ರೀಫಂಡ್ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿದರು ನನಗೆ. ರೀಫಂಡ್ ಆಗೋದಿಲ್ಲ ಅಂತ ಹೇಳಿ ಆದಮೇಲೆ ನಾನು ಈ ಡಿಸಿಷನ್ನಿಗೆ ಬಂದದ್ದು. ನಾನು ಸ್ಕ್ರ್ಯಾಚ್ ಮಾಡಿದ್ದೇನೆ, ಹ್ಯಾಂಡ್ ಸ್ಕ್ರ್ಯಾಚ್ ಮಾಡಿದ್ದೇನೆ. ಈ ಸ್ಕ್ರ್ಯಾಚ್ ಮಾಡಿ ಆದಮೇಲೆ ಅವರು ಸಹ ಒಪ್ಪಿಕೊಂಡಿದ್ದಾರೆ, ನಾನು ಸ್ಕ್ರ್ಯಾಚ್ ಮಾಡಿದ್ಮೇಲೆ ಹಣ ಕೊಟ್ಟಿದ್ದು ಅಂತೇಳಿ. ನಾನು ಸ್ಕ್ರ್ಯಾಚ್ ಮಾಡಿ ಆದಮೇಲೆ ನನಗೆ ಹಣ ಸಿಕ್ಕಿದ್ದು, ಫುಲ್ ಅಮೌಂಟ್ ಸಿಕ್ಕಿದ್ದು. ಕೊಟ್ಟಿದ್ದು ನನಗೆ ಸಿಕ್ಕಿದ್ದು. ನನ್ನದು ಒತ್ತಾಯ ಇಷ್ಟೇ, ಈ ಸ್ಟೂಡೆಂಟ್ ಇದನ್ನು ಮಾಡ್ತಿದ್ದಾರಲ್ಲ, ಈ ಕಂಪನಿ ಸಂಪೂರ್ಣವಾಗಿ ನಿಲ್ಲಬೇಕು. ಯಾರ ಸ್ಟೂಡೆಂಟ್ಸ್ ಎಷ್ಟು ಅವರು ಸಹ ಕಷ್ಟದಲ್ಲಿ ಬರೋದು ಸರ್. ಅವರ ಲೈಫ್, ಅವರ ಪೇರೆಂಟ್ಸ್ ಲೈಫ್ ಎಲ್ಲ ಇದು ಮಾಡಿ ಬರೋದು ಅವ್ರ ಪೇರೆಂಟ್ಸ್ ಕಷ್ಟಕ್ಕೆ. ಇದನ್ನು ಟಾರ್ಗೆಟ್ ಮಾಡೋದು ಎಷ್ಟು, ಎಮೋಷ್ನಲ್ ಟಾರ್ಗೆಟ್ ಮಾಡೋದು ಎಷ್ಟು ಸರಿ. ಅದನ್ನು ಕ್ಲೋಸ್ ಮಾಡಬೇಕು ಅಷ್ಟೇ. ನಮ್ಮ ರಿಕ್ವೆಸ್ಟ್ ಅಷ್ಟೇ, ಅದನ್ನು ಕ್ಲೋಸ್ ಮಾಡಿಸಿ ಬಿಡಿ ಅಂತ. ಮಹಾರಾಷ್ಟ್ರದಿಂದ ಅಂತ ಹೇಳಿದರು ನಮಗೆ ಸ್ಟಾರ್ಟಿಂಗಲ್ಲಿ. ಅವನ ಓನರ್ ಹೆಸರು ಧೀರಜ್ ದೇಸಾಯಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗಿದೆ. ಬಟ್ ಮಹಾರಾಷ್ಟ್ರದಲ್ಲಿ ಆ ಒಂದು ಫೌಂಡರ್ ಇಲ್ಲವೇ ಇಲ್ಲ, ಫೌಂಡರ್ ಕಂಪನಿ ಸಹ ಇಲ್ಲ, ಫೇಕ್ ಇದು, 100% ಫೇಕ್. ವೆಬ್ಸೈಟಲ್ಲಿ ಅವ್ರದ್ದು MC ಅಂತೇಳಿ ಒಂದು ಪೇಜ್ ಇದೆ, ಪೇಜ್ ಇದೆ. ಅದರಲ್ಲಿ ಗೌರ್ಮೆಂಟ್ ಅಪ್ರೂವಲ್ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಅದು ಫೇಕ್, ಅದು ಸಹ ಫೇಕ್, ಅದು ಫೋರ್ಜರಿ ಕಾಪಿ, ಅದು ಫೇಕ್. ಅವರೇ ಕ್ರಿಯೇಟ್ ಮಾಡಿರೋ ಫೇಕ್ ಅದು ಕಾಪಿ. ಆ ಒಂದು ಪೇಜ್ ಇಟ್ಕೊಂಡು ಹೇಳುವಂಥದ್ದು ಗೌರ್ಮೆಂಟ್ ಅಪ್ರೂವ್ ಆಗಿದೆ ಅಂತ. ಆ ಒಂದು ಬಿಲಿವ್ ಮೇಲೆ ನಾವು ಹೋಗೋದು, ಗೌರ್ಮೆಂಟ್ ಅಪ್ರೂವ್ ಆಗಿದೆಯಲ್ಲ, ಆ ಒಂದು ಬಿಲಿವ್ ಮೇಲೆ ನಾವು ಹೋಗುವಂಥದ್ದು.